ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸಿನಿಮಾಗಳಲ್ಲಿ ಪಾತ್ರಗಳನ್ನು ವೈಭವೀಕರಿಸಲಾಗುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲ ಪಾತ್ರಗಳಿರುತ್ತವೆ, ಅವು ಸಿನಿಮಾದಲ್ಲಿ ತೋರಿಸೋದಕ್ಕಿಂತ ನಿಜ ಜೀವನದಲ್ಲೇ ಭಯಾನಕವಾಗಿರುತ್ತವೆ. ಅದರಲ್ಲಿ ಒಂದು ದುರಂಧರ ಸಿನಿಮಾದ ರೆಹಮಾನ್ ಬಲೂಚ್ ಪಾತ್ರ. ರೆಹಮಾನ್ ಬಲೂಚ್ ಅಥವಾ ರೆಹಮಾನ್ ಡಕಾಯತ್ ಅನ್ನೋದು ಕಾಲ್ಪನಿಕ ಪಾತ್ರ ಅಲ್ಲ. ಅವನು ಪಾಕಿಸ್ತಾನದಲ್ಲಿದ್ದ ನಟೋರಿಯಸ್ ಗ್ಯಾಂಗ್ಸ್ಟರ್. ಕರಾಚಿಯ ಸ್ಲಮ್ಗಳಲ್ಲಿ ತನ್ನದೇ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಪಾಕಿಸ್ತಾನದ ಕಪ್ಪು ದಂಧೆಗಳ ಮೇಲಿನ ಹಿಡಿತಕ್ಕಾಗಿ ಪ್ರಯತ್ನ ಪಡ್ತಾ ದಾವೂದ್ ಇಬ್ರಾಹಿಂ ವಿರುದ್ಧ ತೊಡೆತಟ್ಟಿ ನಿಂತಿದ್ದ ರೆಹಮಾನ್ ಡಕಾಯತ್ ಕಡೆಗೆ ದಾವೂದ್ ದ್ವೇಷ ಕಟ್ಟಿಕೊಂಡು ಅದೇ ಕಾರಣಕ್ಕಾಗಿ ISIನ ವಿರೋಧವನ್ನು ಕೂಡ ಕಟ್ಟಿಕೊಂಡು ತನ್ನ ಸಾವಿಗೆ ಆಹ್ವಾನವನ್ನು ಕೊಟ್ಟುಕೊಂಡ ಕತೆ ಇದೆಯಲ್ಲ, ಅದು ರೋಚಕವೂ ಹೌದು, ಭಯಾನಕವೂ ಹೌದು. ಹಾಗಾದ್ರೆ ಯಾರು ಈ ರೆಹಮಾನ್ ಬಲೂಚ್? ಬನ್ನಿ ನೋಡೋಣ. ಗೆಳೆಯರೆ, ಅದು 2009. ಅವತ್ತಿಗಾಗಲೇ ಕರಾಚಿಯ ಪರಿಸ್ಥಿತಿ ಬದಲಾಗಿತ್ತು. ISIನ ನೆರಳಲ್ಲಿ ಡಿ ಕಂಪನಿ ದೊಡ್ಡದಾಗಿ ಬೆಳೆದಿತ್ತು. ದಾವೂದ್ ಇಬ್ರಾಹಿಂ ಅನ್ನೋ ಮುಂಬೈನ ಪಾತಕಿ ಜಾಗತಿಕ ಅಂಡರ್ ವರ್ಲ್ಡ್ನ ಡಾನ್ ಆಗಿ ಗುರುತಿಸಿಕೊಂಡಾಗಿತ್ತು. ಅರಬ್ ದೇಶಗಳು, ದಕ್ಷಿಣ ಅಮೆರಿಕ, ಆಫ್ರಿಕಾದ ಸಾಕಷ್ಟು ದೇಶಗಳಲ್ಲಿ ಹಾಗೂ ಭಾರತದಲ್ಲಿ ಕೂಡ ಈ ಡಿ ಕಂಪನಿ ಆಕ್ಟಿವ್ ಆಗಿತ್ತು. ಅದೊಂದು ದೊಡ್ಡ ನೆಟ್ವರ್ಕ್. ಭಾರತದ ರಾ ಕೂಡ ಈ ಡಿ ಗ್ಯಾಂಗ್ ಅನ್ನ ಮಟ್ಟ ಹಾಕೋದಿಕ್ಕೆ, ದಾವೂದನ್ನ ಹೊಡೆಯೋದಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಿರಲಿಲ್ಲ. ಅವನಿಗೆ ಪಾಕಿಸ್ತಾನ ಆಶ್ರಯ ಕೊಟ್ಟಿತ್ತು, ದೊಡ್ಡ ಮಟ್ಟದ ರಕ್ಷಣೆಯನ್ನೂ ಒದಗಿಸಿಕೊಟ್ಟಿತ್ತು. ಆ ಮಟ್ಟಕ್ಕೆ ದಾವೂದ್ ಇಬ್ರಾಹಿಂ ಬೆಳೆದು ನಿಂತಿದ್ದ. ಅವನನ್ನ ಟಚ್ ಮಾಡೋರು ಕೂಡ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ದಾವೂದ್ ವಿರುದ್ಧ ಛೋಟಾ ರಾಜನ್ ಗ್ಯಾಂಗ್ ಇತ್ತಾದ್ರೂ ಡಿ ಕಂಪನಿಗಿದ್ದ ಶಕ್ತಿ ಹಾಗೂ ಅಂತಾರಾಷ್ಟ್ರೀಯ ನೆಟ್ವರ್ಕ್ಗೆ ಹೋಲಿಸಿದ್ರೆ ರಾಜನ್ ಏನೂ ಅಲ್ಲ ಅನ್ನೋ ಹಾಗಿತ್ತು. ಒಂದು ಜನಾಂಗ, ಒಂದು ದೇಶದ ಸೇನೆ, ರಾಜಕಾರಣ, ಅಲ್ಲಿನ ಇಂಟೆಲಿಜೆನ್ಸ್ ನೆಟ್ವರ್ಕು ಎಲ್ಲ ಕೂಡ ಸಂಪೂರ್ಣವಾಗಿ ಒಬ್ಬ ಡಾನ್ನ ಬೆನ್ನು ಹಿಂದೆ ನಿಂತರೆ ಅವನ ಶಕ್ತಿ ಎಷ್ಟು ಬೆಳೆಯಬಹುದು ಯೋಚನೆ ಮಾಡಿ ನೋಡಿ. ಆದರೆ ರಾಜನ್ ಕೇವಲ ಅಂಡರ್ವರ್ಲ್ಡ್ ಡಾನ್ ಮಾತ್ರ ಆಗಿದ್ದ. ಹೀಗಾಗಿ ದಾವೂದ್ನ ಮಟ್ಟ ಹಾಕೋದು ರಾಜನ್ ಒಬ್ಬನಿಂದ ಸಾಧ್ಯ ಆಗೋ ಕೆಲಸ ಆಗಿರಲಿಲ್ಲ. ಹಾಗೆ ಕರಾಚಿಯಲ್ಲಿ ದಾವೂದ್ ISIನ ನೆರಳಲ್ಲೊಂದು ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದ. ಅಂಥ ಸಮಯದಲ್ಲಿ ದಾವೂದ್ಗೊಂದು ಶಾಕಿಂಗ್ ನ್ಯೂಸ್ ಬಂತು. ಅವನ ತಮ್ಮ ನೂರ್ ಉಲ್ ಹಕ್ ಕಸ್ಕರ್ನನ್ನ ಕರಾಚಿಯಲ್ಲಿ ಯಾರೋ ಅಪಹರಣ ಮಾಡಿದ್ದಾರೆ ಅನ್ನೋ ಸುದ್ದಿ ಅದು. ಈ ನೂರ್ ವಿರುದ್ಧ ಕಸ್ಟಮ್ ಅಧಿಕಾರಿಯೊಬ್ಬರ ಕೊಲೆ ಪ್ರಕರಣ ಸೇರಿ 8 ಪ್ರಕರಣಗಳು ಭಾರತದಲ್ಲಿದ್ವು. ಅವನು ಬಾಲಿವುಡ್ಗೆ ಹಾಡು ಗೀಡು ಎಲ್ಲ ಬರೀತಿದ್ದ ಮತ್ತು ಭಾರತಕ್ಕೆ ವಾಪಸ್ಸು ಬರಬೇಕು ಅಂತ ಹಂಬಲಿಸ್ತಲೂ ಇದ್ದ. ಅದಕ್ಕಾಗಿ ತಯಾರಿಗಳನ್ನೂ ಮಾಡ್ಕೊಳ್ತಾ ಇದ್ದ. ಅಂಥವನು ಕರಾಚಿಯಿಂದ ಅಪಹರಣಕ್ಕೀಡಾದ. ನಿಜಕ್ಕೂ ಆ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ಹಬ್ಬಿತು. ಡಿ ಕಂಪನಿಗೆ ಯಾರ ಕೈ ಹಾಕಿದ್ರು, ದಾವೂದ್ ತಮ್ಮನನ್ನೇ ಎತ್ತಾಕೊಂಡು ಹೋದ, ಆ ಗಂಡು ಯಾರು ಅನ್ನೋ ಚರ್ಚೆ ಕರಾಚಿಯ ಅಂಡರ್ ವರ್ಲ್ಡ್ ಅಲ್ಲಿ ಶುರುವಾಯಿತು. ಯಾರವನು ದಾವೂದ್ ಬುಡಕ್ಕೆ ಕೈ ಹಾಕಿದವನು ಅನ್ನೋ ಮಾತುಗಳು ಕೇಳಿ ಬರ್ತಿರುವಾಗಲೇ ದಾವೂದ್ ತಮ್ಮನ ಶವ ಕರಾಚಿಯಲ್ಲಿ ISI ಭದ್ರತೆಯಲ್ಲಿರುವ ದಾವೂದ್ ಮನೆ ಮುಂದೆ ಬಂದು ಬಿತ್ತು. ನೂರ್ ಉಲ್ ಹಕ್ನ ಹಣೆಗೆ ಗುಂಡು ನುಗ್ಗಿಸಲಾಗಿತ್ತು. ಅವನ ತಲೆ ಕ್ಯಾಬೇಜ್ ಥರ ಓಪನ್ ಆಗಿತ್ತು. ಅದು ಸಾಲದು ಅನ್ನೋ ಹಾಗೆ ಅವನ ಇಡೀ ದೇಹ ಜರಡಿ ಥರ ತಯಾರಾಗಿತ್ತು. ದೇಹದ ತುಂಬ ಗುಂಡುಗಳು ನುಗ್ಗಿದ್ವು. ಅದು ನಿಜಕ್ಕೂ ಭಯಾನಕ ಕೊಲೆ. ಅಂಡರ್ ವರ್ಲ್ಡಲ್ಲಿ ಒಂದು ಭಯ ಹುಟ್ಟಿಸೋದಕ್ಕೆ, ತಮ್ಮ ಮಾರ್ಕೆಟನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇಂಥ ಕೊಲೆಗಳು ನಡೀತಾ ಇರುತ್ತವೆ. ಆದರೆ ಕರಾಚಿಯಲ್ಲಿ ನಡೆದದ್ದು ಸಾಮಾನ್ಯ ಕೊಲೆ ಅಲ್ಲ. ಅದು ಕೇವಲ ದಾವೂದ್ ತಮ್ಮನ ಕೊಲೆ ಮಾತ್ರ ಆಗಿರಲಿಲ್ಲ, ISIಗೆ ಮಾಡಿದ ಕಪಾಳ ಮೋಕ್ಷ ಕೂಡ ಅದಾಗಿತ್ತು. ಹೀಗೆ ನೂರ್ನ ಶವ ಸಿಕ್ಕ ನಂತರ ಕರಾಚಿ ಪೊಲೀಸರು ಅಲರ್ಟ್ ಆದ್ರು. ಅಲ್ಲಿ ದಾವೂದ್ ತಮ್ಮನನ್ನ ಯಾರೋ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ರೆ ದಾವೂದ್ ಬಗ್ಗೆ ಇದ್ದ ಭಯ ಹೋಗುತ್ತೆ. ಜೊತೆಗೆ ಕೊಂದವನು ಯಾರು ಅಂತ ಗೊತ್ತಾದ್ರೆ ಅವನನ್ನ ಭಾರತ ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಕಸ್ಕರ್ ಹಾರ್ಟ್ ಅಟ್ಯಾಕ್ ಆಗಿ ಸಾವಿಗೀಡಾದ ಅಂತ ಒಂದು ಸುದ್ದಿಯನ್ನ ಹಬ್ಬಿಸಲಾಯಿತು. ಆದ್ರೆ ಅಂಡರ್ ವರ್ಲ್ಡ್ ಅಲ್ಲಿ ಇಂಥ ಸುದ್ದಿಗಳು ಹೆಚ್ಚು ದಿನ ಗೌಪ್ಯವಾಗಿ ಉಳಿಯೋದಿಲ್ಲ. ಯಾಕೆಂದ್ರೆ ಕೊಂದವನಿಗೂ ಪಬ್ಲಿಸಿಟಿ ಬೇಕಿರುತ್ತಲ್ಲ. ಸೊ ನೂರ್ ಕಸ್ಕರ್ನ ದೇಹಕ್ಕೆ ಗುಂಡು ನುಗ್ಗಿಸಿದವನು ರೆಹಮಾನ್ ಡಕಾಯತ್ ಅನ್ನೋದು ಜಗಜ್ಜಾಹೀರಾಯಿತು. ಜೊತೆಗೆ ಕರಾಚಿಯಲ್ಲಿ ರೆಹಮಾನ್ನ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡ್ತು. ಅವನ ಮಾರ್ಕೆಟ್ ಕೂಡ ಬೆಳೀತಾ ಹೋಯಿತು. ಗೆಳೆಯರೆ, ರೆಹಮಾನ್ ಡಕಾಯತ್ ಮೂಲತಃ ಬಲೂಚ್ನವನು ಅಂತ ಹೇಳಲಾಗತ್ತೆ. ಅವನ ಅಪ್ಪ ಅಬು ಮುಹಮ್ಮದ್ ಹಾಗೂ ತಾಯಿ ಖದೀಜಾ ಬಿಬಿ. 1975ರಲ್ಲಿ ರೆಹಮಾನ್ ಹುಟ್ಟಿದಾಗ ಅವನಿಗೆ ಸರ್ದಾರ್ ಅಬ್ದುಲ್ ರೆಹಮಾನ್ ಬಲೂಚ್ ಅಂತ ಹೆಸರನ್ನಿಟ್ಟಿದ್ರು. ಆ ಬಳಿಕ ಅವನು ರೆಹಮಾನ್ ಬಲೂಚ್ ಆದ. ಮುಂದೆ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟ ಮೇಲೆ ರೆಹಮಾನ್ ಡಕಾಯತ್ ಆಗ್ಬಿಟ್ಟ. ಇನ್ನು ಇವನ ಅಪ್ಪ ಅಬು ಮೊಹಮ್ಮದ್ ಇದ್ನಲ್ಲ, ಅವನು ತನ್ನ ಸಹೋದರನ ಜೊತೆ ಸೇರಿ 1964ರಿಂದಲೇ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ನಡೆಸ್ತಾ ಇದ್ದ. ಹೀಗಾಗಿ ರೆಹಮಾನ್ಗೂ ಪಾತಕ ಲೋಕ ಅಭ್ಯಾಸ ಆಯಿತು. ಅವನು 13ನೇ ವಯಸ್ಸಿಗೆ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ದ. ಆ ಬಳಿಕ ನೆಟ್ವರ್ಕ್ ಅನ್ನ ಬೆಳೆಸ್ತಾ ಹೋದ. ತನ್ನ ವಯಸ್ಸಿನ ಹುಡುಗರ ಗ್ಯಾಂಗ್ ಅನ್ನ ಕಟ್ಕೊಂಡ ರೆಹಮಾನ್ ತುಂಬಾ ಬೇಗ ಕರಾಚಿ ಹಾಗೂ ಲಾಯರಿ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟ. ಅಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಾ ಹೋದ ರೆಹಮಾನ್ ಲಾಯರಿಯಲ್ಲಿದ್ದ ಹಾಜಿ ಗ್ಯಾಂಗ್ ಅನ್ನ ತನ್ನ ಹಿಡಿತಕ್ಕೆ ತಗೊಂಡ. ಅಲ್ಲಿ ಸುಪಾರಿ ಕೊಲೆಗಳು, ಹಣ ವಸೂಲಿ, ಮಾದಕ ಪದಾರ್ಥಗಳ ಮಾರಾಟ ಇವೆಲ್ಲವುಗಳಲ್ಲಿ
ಇವನ ನೆರಳು ಕಂಡು ಬರೋದಕ್ಕೆ ಶುರುವಾಯಿತು. ಕೆಲವೇ ದಿನಗಳಲ್ಲಿ ಲಾಯರಿ ಅವನ ಕೈಗೆ ಸಿಕ್ತು. ಇನ್ನು ಅವನಿಗೆ 19 ವರ್ಷ ಇದ್ದಾಗ ಅವನು ತನ್ನ ತಾಯಿಯನ್ನ ಕೊಂದಿದ್ದ ಅಂತ ಕರಾಚಿಯ ಕ್ರೈಮ್ ದಾಖಲೆಗಳು ಹೇಳುತ್ತವೆ. 2000 ಹೊತ್ತಿಗೆ ಅಂದ್ರೆ ಅವನಿಗೆ 25 ವರ್ಷ ಆಗೋ ಹೊತ್ತಿಗೆ ರೆಹಮಾನ್ ಡಕಾಯತ್ ಅನ್ನೋ ಹೆಸರು ಕರಾಚಿ ಹಾಗೂ ಲಾಯರಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡ್ತು. ಅವನ ಜೊತೆ ಅವನ ಸಹೋದರ ಸಂಬಂಧಿ ಉಜೈರ್ ಬಲೂಚ್ ಕೂಡ ಸೇರ್ಕೊಂಡ. ದುರಂಧರ ಸಿನಿಮಾದಲ್ಲಿ ರೆಹಮಾನ್ ಜೊತೆ ಇರ್ತಾನಲ್ಲ, ಅವನ ಒರಿಜಿನಲ್ ಕ್ಯಾರೆಕ್ಟರ್ನ ಹೆಸರು ಉಜೈರ್ ಬಲೂಚ್. ಈ ಮಧ್ಯೆ ಅವನು 2008 ಹೊತ್ತಿಗೆ ನಿಯಾಜಿಗಳು ಹಾಗೂ ಬಲೂಚರ ಬೆಂಬಲವನ್ನು ಇಟ್ಟುಕೊಂಡು ಪೀಪಲ್ಸ್ ಆರ್ಮ್ ಕಮಿಟಿ ಅನ್ನೋ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ. ಆಗ ಅವನ ವಯಸ್ಸು ಕೇವಲ 33 ವರ್ಷ. ಗೆಳೆಯರೆ, ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ದ ಸ್ಕೌಂಡ್ರಲ್ಸ್ ಅನ್ನೋ ಒಂದು ಮಾತಿದೆ. ಮಾಡಿದ ಎಲ್ಲ ಪಾಪಗಳನ್ನು ದಕ್ಕಿಸ್ಕೋಬೇಕು ಅಂದರೆ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು. ನಮ್ಮಲ್ಲೇ ನೋಡಿ ಇಂಥವ್ರು ಎಷ್ಟು ಜನ ನಮಗೆ ಸಿಗ್ತಾ ಹೋಗ್ತಾರೆ. ರೌಡಿಗಳು, ಹಂತಕರು, ಡ್ರಗ್ಸ್ ಮಾರ್ತಾ ಇದ್ದವರು, ನಾಟಕಳ್ಳರು, ಬ್ಲೂ ಫಿಲಮ್ ತೋರಿಸ್ಕೊಂಡಿದ್ದವರು, ಎಷ್ಟು ಜನ ಇವತ್ತು ಶಾಸಕರು, ಮಂತ್ರಿಗಳು ಆಗಿ ಕೋಟಿ ಕೋಟಿ ಗಳಿಸಿ ಜನನಾಯಕರಾಗಿ ಮೆರೀತಿಲ್ಲ ಹೇಳಿ. ಮಾಡಬಾರದೆಲ್ಲ ಮಾಡಿ ಹಣ ಗಳಿಸಿ ಅದರಲ್ಲೊಂದಷ್ಟು ಖರ್ಚು ಮಾಡಿ ಎಲೆಕ್ಷನ್ನಲ್ಲಿ ಗೆದ್ದು ಬಂದುಬಿಟ್ರೆ ಮುಗೀತು, ಬಾರಾಕುನ್ ಮಾಫ್. ಇದನ್ನೇ ಈ ರೆಹಮಾನ್ ಡಕಾಯತ್ ಕೂಡ ಮಾಡೋದಕ್ಕೆ ಹೋದ. ತನ್ನನ್ನು ತಾನು ಬಲೂಚರ ನಾಯಕ ಅಂತ ಗುರುತಿಸ್ಕೊಂಡ. ಈ ಕರಾಚಿ ಅನ್ನೋದು ನಮ್ಮ ಮುಂಬೈ ಇದ್ದಂಗಿದೆ, ಹಾಗೆ ಲಾಯರಿ ಅನ್ನೋದು ನಮ್ಮ ಧಾರಾವಿ ಸ್ಲಮ್ ಇದ್ದಂಗೆ. ಅಲ್ಲಿ ನಾನಾ ಕಡೆಗಳಿಂದ ಬಂದ ಜನ ಇರ್ತಾರೆ. ಬಡವರು, ಆ ಹೊತ್ತಿನದ್ದು ಆ ಹೊತ್ತು ದುಡಿದು ತಿನ್ನುವ ಜನ, ಅವರನ್ನು ಒಲಿಸ್ಕೊಳ್ಳೋದು, ಅವರ ಓಟುಗಳನ್ನು ಖರೀದಿ ಮಾಡೋದು ತುಂಬ ಸುಲಭ. ಅದು ಈ ರೆಹಮಾನ್ಗೆ ಅರ್ಥ ಆಗಿತ್ತು. ಹೀಗಾಗಿ ಅವನು ರಾಜಕೀಯ ಪಕ್ಷವನ್ನು ಕಟ್ಟಿ ಅಲ್ಲಿನ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನಗಳನ್ನು ಆರಂಭ ಮಾಡಿದ. ಆ ದಿನಗಳಲ್ಲೇ ಅವನು ದಾವೂದ್ ಇಬ್ರಾಹಿಂನನ್ನು ತಡೆದುಕೊಂಡಿತ್ತು. ಆದರೆ ಅದು ರೆಹಮಾನ್ಗೆ ಕಾಸ್ಟ್ಲಿ ಆಯಿತು. ದಾವೂದ್ ಪಾಕಿಸ್ತಾನದ ISIಗೆ ತುಂಬ ಬೇಕಾದವನಾಗಿದ್ದ. ಭಾರತದ ವಿರುದ್ಧ ಅವನನ್ನು ಪಾಕಿಸ್ತಾನ ಸಾಕ್ತಾ ಇತ್ತು. ಅವನು ಮತ್ತು ಅವನ ಕುಟುಂಬದ ರಕ್ಷಣೆಯ ಹೊಣೆಯನ್ನು ಪಾಕಿಸ್ತಾನನೇ ಹೊತ್ತಿರುವಾಗ ಅವನು ತಮ್ಮ ಲೋಕಲ್ ರೌಡಿ ಗ್ಯಾಂಗ್ನಿಂದ ಕೊಲೆ ಆಗ್ತಾನೆ ಅಂದರೆ ಅದು ISIಗಾಗುವ ಅವಮಾನ ಅಲ್ವಾ. ಇನ್ನು ಈ ರೆಹಮಾನ್ನ ಅಬ್ಬರ ಕೂಡ ತುಂಬ ಹೆಚ್ಚಾಗ್ತಾ ಇತ್ತು. ಕಿಡ್ನ್ಯಾಪ್, ಎಕ್ಸ್ಟ್ರಾಕ್ಷನ್, ಸುಪಾರಿ ಕಿಲ್ಲಿಂಗ್ಸ್, ಹೀಗೆ ಎಲ್ಲ ಅಪರಾಧ ಪ್ರಕರಣಗಳಲ್ಲೂ ಅವನ ಹೆಸರೇ ಕೇಳಿ ಬರ್ತಾ ಇತ್ತು. ತನ್ನ ವಿರೋಧಿಗಳನ್ನ ತಲೆ ಕತ್ತರಿಸಿ ದೇಹವನ್ನು ತುಂಡು ತುಂಡು ಮಾಡಿ ಗುಂಡಿಟ್ಟು ಹೀಗೆ ಭಯಾನಕವಾಗಿ ಅವನು ಕೊಲೆ ಮಾಡ್ತಾ ಇದ್ದ. ಅದರ ಜೊತೆಗೆ ಅವನು ಬಲೂಚ್ ಬೇರೆ ಆಗಿದ್ದ. ಅವನನ್ನು ಮಟ್ಟ ಹಾಕೋದಿಕ್ಕೆ ಅಲ್ಲಿನ ಪೊಲೀಸರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಇದೇ ಸಂದರ್ಭದಲ್ಲಿ ದಾವೂದ್ ತಮ್ಮನ ಹತ್ಯೆ ಕೂಡ ನಡೆದು ಹೋಯಿತು. ಅದು 2009 ಆಗಸ್ಟ್ 9ನೇ ತಾರೀಕು. ರೆಹಮಾನ್ ಡಕಾಯತ್ ತನ್ನ 3 ಸಹಚರರ ಜೊತೆ ಕರಾಚಿಯ ಹೊರವಲಯದಲ್ಲಿ ಹೋಗ್ತಾ ಇದ್ದ. ಆಗಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಕರಾಚಿಯ SSP ಚೌಧರಿ ಅಸ್ಲಂ ಖಾನ್. ನೀವು ಸಿನಿಮಾದಲ್ಲಿ ನೋಡಿರಬಹುದು, ಈ ಪಾತ್ರವನ್ನು ಸಂಜಯ್ ದತ್ ಮಾಡಿದ್ದಾರೆ. ಅವರಿಬ್ಬರನ್ನು ನೋಡಿದರೆ ಯಾರು ಒರಿಜಿನಲ್ಲು ಯಾರು ಡೂಪ್ಲಿಕೇಟು ಅಂತ ಗೊತ್ತು ಕೂಡ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಸಂಜಯ್ ದತ್ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಅಲ್ಲವತ್ತು ಏನಾಯಿತು ಅಂತ ಹೇಳೋದಕ್ಕೂ ಮುನ್ನ ಈ ಚೌಧರಿ ಅಸ್ಲಂ ಬಗ್ಗೆ ಕೂಡ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. ಈ ಅಸ್ಲಂ ಖಾನ್ ಸಿಂಧಿ ಅಲ್ಲ, ಬದಲಿಗೆ ಅವನು ಹಜಾರಾ ಪ್ರದೇಶ ಅಂದರೆ ಖೈಬರ್ ಪಖ್ತೂನ್ಖ್ವಾದಲ್ಲಿನ ಸ್ವಾತಿ ಅನ್ನೋ ಬುಡಕಟ್ಟಿಗೆ ಸೇರಿದವನು. ಆ ಬಳಿಕ ಕರಾಚಿಗೆ ಬಂದ ಅಸ್ಲಂ ಖಾನ್ ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ. ASI ಆಗಿ ಕರಾಚಿ ಹಾಗೂ ಬಲೂಚಿಸ್ತಾನದ ಸ್ಟೇಷನ್ಗಳಲ್ಲಿ ಕೆಲಸ ಮಾಡ್ದ. ಆ ನಂತರ ಅವನಿಗೆ ಬಡ್ತಿ ಸಿಗ್ತಾ ಹೋಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೆಸರು ಮಾಡಿದ್ದ ಅಸ್ಲಾಂಗೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಕೂಡ ಇತ್ತು ಅಂತ ಹೇಳ್ತಾರೆ. ಈ ಅಸ್ಲಂ 51 ವರ್ಷದ ಹೊತ್ತಿಗಾಗಲೇ ASP ಆಗ್ತಾನೆ. 2004ರಲ್ಲೊಮ್ಮೆ ಸಸ್ಪೆಂಡ್ ಕೂಡ ಆಗಿ ಮತ್ತೆ ಸೇವೆಗೆ ವಾಪಸ್ಸೂ ಬರ್ತಾನೆ. ಆ ಬಳಿಕವೇ ಅವನನ್ನು ಲಾಯರಿ ಟಾಸ್ಕ್ ಫೋರ್ಸ್ಗೆ ಮುಖ್ಯಸ್ಥನನ್ನಾಗಿ ನೇಮಿಸಲಾಗಿತ್ತು. ಅಲ್ಲಿ ಲಾಯರಿಯಲ್ಲಿನ ಅಂಡರ್ವರ್ಲ್ಡ್ ಹಾಗೂ ಗೂಂಡಾಗಳನ್ನು ಮಟ್ಟ ಹಾಕೋಕೆ ಅಂತಲೇ ಇವನನ್ನು ಅಲ್ಲಿಗೆ ಕಳುಹಿಸಿಕೊಡ್ಲಾಯಿತು. ಅದೊಂದಿನ ಈ ರೆಹಮಾನ್ ಡಕಾಯತ್ ತನ್ನ 3 ಸಹಚರರ ಜೊತೆ SP ಅಸ್ಲಾಂ ಖಾನ್ಗೆ ಎದುರಾಗ್ತಾನೆ. ಅಲ್ಲಿ ಪೊಲೀಸರು ಹಾಗೂ ಬಲೂಚ್ ಗ್ಯಾಂಗ್ನ ನಡುವೆ ಒಂದು ದೊಡ್ಡ ಗುಂಡಿನ ಚಕಮಕಿ ನಡೀತು. ರೆಹಮಾನ್ ಮಾರಣಾಂತಿಕವಾಗಿ ಗಾಯಗೊಂಡ. ಅವನನ್ನು ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯೆ ಅವನು ಸಾವನ್ನಪ್ಪುತ್ತಾನೆ. ಈ ಸಿನಿಮಾದಲ್ಲಿ ಅದನ್ನು ಇನ್ನೂ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಮಾಡಿ ಅದಕ್ಕೆ ಹೀರೋನ ಜೋಡಿಸಲಾಗಿದೆ. ಉಳಿದಂತೆ ರೆಹಮಾನ್ ಬಲೂಚ್ನನ್ನ ಈ ಅಸ್ಲಾಂ ಖಾನ್ ಎನ್ಕೌಂಟರ್ ಅಲ್ಲಿ ಕೊಂದು ಹಾಕ್ತಾನೆ. ಹಿಂದೊಮ್ಮೆ ಈ ಚೌಧರಿ ಅಸ್ಲಾಂ ನನ್ನ ಮೇಲೆ ಇವತ್ತಲ್ಲ ನಾಳೆ ಒಂದು ಸಿನಿಮಾ ಮಾಡ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ನಂತೆ. ನಿಜ, ಅವನ ಸ್ಟೈಲೇ ಹಾಗಿತ್ತು. ಅವನು ಯೂನಿಫಾರ್ಮ್ ಹಾಕೋದನ್ನು ಬಿಟ್ಟಿದ್ದ. ಬಿಳಿ ಜುಬ್ಬ ಪೈಜಾಮ ಹಾಕೊಂಡು ಒಂದು ಕೈಯಲ್ಲಿ ಗನ್ನು ಮತ್ತೊಂದು ಕೈಯಲ್ಲಿ ಸಿಗರೇಟು ಹಿಡ್ಕೊಂಡು ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದ. ಅವನು ಕೇವಲ ಅಂಡರ್ವರ್ಲ್ಡ್ ಮಾತ್ರ ಅಲ್ಲ, ಬಲೂಚಿಗರ ವಿರುದ್ಧ ಹಾಗೂ TTP ವಿರುದ್ಧ ಕೂಡ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದ. 2 ಬಾರಿ ಅವನನ್ನು ಕೊಲ್ಲೋದಕ್ಕೆ TTP ಅವನ ಮನೆ ಮುಂದೆ ಪ್ರಯತ್ನ ಪಡ್ತು. 2 ಬಾರಿ ವಿಫಲವಾದರೂ ಕೂಡ 3ನೇ ಬಾರಿ ಅವನ ಜೀವ TTPಯ ದಾಳಿಯಲ್ಲೇ ಹೋಯಿತು.
2014 ಜನವರಿ 9ನೇ ತಾರೀಕು ಅಸ್ಲಂ ಖಾನ್ನ ಕಾನ್ವಾಯ್ ಮೇಲೆ ಬಾಂಬ್ ದಾಳಿ ಆಗುತ್ತೆ. ಅಲ್ಲಿ ಅಸ್ಲಾಂ ಸಾವನ್ನಪ್ತಾನೆ. ಈ ದಾಳಿಯನ್ನ ನಾವೇ ಮಾಡಿದ್ದು ಅಂತ TTP ಹೇಳ್ಕೊಳ್ಳುತ್ತೆ. ಗೆಳೆಯರೆ, ದುರಂಧರ್ ಅನ್ನೋದು ಸಿನಿಮಾ, ಹೀಗಾಗಿ ಅಲ್ಲಿ ಸ್ವಲ್ಪ ಕಥೆಯನ್ನ ಕಮರ್ಷಿಯಲ್ ಆಗಿ ಸಿನಿಮ್ಯಾಟಿಕ್ ಆಗಿ ಬದಲಾಯಿಸಿದ್ದಾರೆ. ಆದ್ರೆ ರೆಹಮಾನ್ ಬಲೂಚ್ ಪಾತ್ರಕ್ಕೆ ಅಕ್ಷಯ್ ಖನ್ನಾ ಜೀವ ತುಂಬಿದ್ರೆ, ಅಸ್ಲಂ ಖಾನ್ ಅನ್ನ ನೋಡಿದವರು ಸಂಜಯ್ ದತ್ನನ್ನ ನೋಡಿದ್ರೆ ಇವನು ಬೇರೆ ಅವನು ಬೇರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗದ ಹಾಗೆ ಸಂಜಯ್ ದತ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ಇಲ್ಲಿ ನಿಮಗೆ ಖನಾನಿ ಮತ್ತು ಕಾಲಿಯಾಗಳ ಬಗ್ಗೆ ಕೂಡ ಹೇಳಬೇಕಾಗಿದೆ. ಅದಕ್ಕೆ ಇನ್ನೂ ಒಂದು ಎಪಿಸೋಡೇ ಬೇಕಾಗಬಹುದು. ಅದನ್ನು ಕೂಡ ಮುಂದೆ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.